ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕುರಿತು ಸಿರ್ಸಿಯ ಕೆಲ ಸಂಘಟನೆಯ ಪ್ರಮುಖರು ಬಾಯಿಗೆ ಬಂದಂತೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯ. ಅಂಥವರ ವಿರುದ್ಧ ಪೊಲೀಸರು ಸೋಮೋಟು ಪ್ರಕರಣ ದಾಖಲಿಸಿಕೊಳ್ಳಬೇಕು ಎಂದು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಆನಂದ್ ಸಾಲೇರ್ ಆಗ್ರಹಿಸಿದರು. ಸಿರ್ಸಿ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದ ದೀನ್ ದಯಾಳು ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮವಾಗಿದ್ದು ನಿಜ. ಕ್ವಶನ್ ಪೇಪರ್ ಲೀಕ್ ಆದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರೆದಿದ್ದಾರೆ. ಅದನ್ನ ಖಂಡಿಸಿ ದೆಹಲಿಯಲ್ಲಿ ಕೆಲ ಸಂಘಟನೆಗಳ ಮತ್ತು ವಿದ್ಯಾರ್ಥಿಗಳ ಶಾಂತ ರೀತಿಯ ಹೋರಾಟವನ್ನ ಕಾಂಗ್ರೆಸ್ನವರು ಸೇರಿಕೊಂಡು ಹಿಂಸಾಚಾರಕ್ಕೆ ಹೋಗುವಂತೆ ಮಾಡಿದರು ಎಂದು ಆರೋಪಿಸಿದರು. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಹಗರಣವಾಗಿದೆ. 70 ಲಕ್ಷದಿಂದ 80 ಲಕ್ಷದವರೆಗೆ ಅವ್ಯವಹಾರ ನಡೆದಿರುವುದು ಮಾಧ್ಯಮದಿಂದ ಬೆಳಕಿಗೆ ಬಂದಿದೆ. ಈ ಕಾಂಗ್ರೆಸ್ಸಿಗರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಇದ್ದಾರೆ. ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ಬಿಜೆಪಿ ಉಗ್ರ ಹೋರಾಟ ಮಾಡುತ್ತದೆ ಎಂದು ಹೇಳಿದರು. ನಂತರ ಮಾತನಾಡಿದ ಅಶೋಕ್ ಛಲವಾದಿ ಅವರು, ಇಂಥ ಅಕ್ರಮಗಳು ಭವಿಷ್ಯದಲ್ಲಿ ಎಂದೂ ಆಗಬಾರದೆಂದು ಪ್ರಧಾನಿ ಮೋದಿ ಅವರು ದೇಶದ ಹಲವು ಕಡೆಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚಿಸುವುದರ ಮೂಲಕ ಅದರ ಅಡಿಯಲ್ಲಿ ತಪ್ಪಿತಸ್ಥರನ್ನು ಶಿಕ್ಷಿಸುವ ಕೆಲಸ ಮಾಡಿದ್ದಾರೆ ಎಂದು ಆಗ್ರಹಿಸಿದರು. ಆದರೆ ರಾಜ್ಯದಲ್ಲಿ ಕೆಪಿಎಸ್ಸಿ ಹಗರಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಡಿದರು. ರಾಜ್ಯ ಸರ್ಕಾರ ಮಲಗಿ ಕುಳಿತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಕುರಿತು ಯಾವುದೇ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಯಾರು ತಪ್ಪು ಮಾಡಿದ್ದಾರೋ ಅವರೇ ಆ ತಪ್ಪಿನ ಹೊಣೆಯನ್ನು ಹೊತ್ತಿಕೊಳ್ಳುತ್ತಾರೆ ಎಂದು ಹೇಳುವುದು ಎಷ್ಟು ಸಮಂಜಸ ಎಂದು ಪ್ರಶ್ನೆ ಮಾಡಿದರು. ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವಾರು ರೀತಿಯ ಪರೀಕ್ಷೆಯಲ್ಲಿ ಅಕ್ರಮಗಳು ಆಗಿವೆ. ಅದನ್ನ ಮರೆಮಾಚಿ ಕೆಲವು ಕಾಂಗ್ರೆಸ್ ಪ್ರಮುಖರು ಪ್ರಧಾನಿಯವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಬಿಡಬೇಕು ಮತ್ತು ವ್ಯಕ್ತಿಗತವಾಗಿ ಮಾತನಾಡಬಾರದು ಎಂದರು. ನಂತರ ಮಾತನಾಡಿದ ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷೆ ಉಷಾ ಹೆಗಡೆ ಅವರು, ಕೇಂದ್ರ ಸರ್ಕಾರ ಹಲವಾರು ಮಹತ್ವದ ಯೋಜನೆಗಳನ್ನು ಸಾರ್ವಜನಿಕರಿಗಾಗಿ ಜಾರಿಗೊಳಿಸಿದೆ. ಅವುಗಳನ್ನು ಜಾರಿಗೊಳಿಸುವುದು ಬಿಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮರೆತು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ನಿರ್ವಹಿಸದೆ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಒತ್ತಾಯಿಸಿದರು. ರಾಷ್ಟ್ರದಲ್ಲೇ ವಿದ್ಯಾರ್ಥಿಗಳಿಗೆ ಮೋಸ ಆಗುವ ರೀತಿ ಒಂದು ನೀಟ್ ಹಗರಣ ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಇದು ನಾವು ತಲೆ ತಗ್ಗಿಸುತ್ತ ಕೆಲಸನೇ ಹೌದು. ತಪ್ಪಾಗಿದೆ. ಇದು ತಪ್ಪಾಗಿದೆ ಅಂತ ಹೇಳಿ ನೆಕ್ಸ್ಟ್ ಮತ್ತೆ ಈ ಪತ್ರಿಕಾ ಸೋರಿಕೆ ಆಗಿದೆ ಅಂತ ಹೇಳಿ ನೀಟ್ ಸೋರಿಕೆ ಆಗಿದೆ ಅಂತ ಹೇಳಿ ಒಂದು 15 ದಿವಸದಲ್ಲಿ ಮತ್ತು ಪುನರಾವರ್ತನೆಯಾಗಿ ನೀಟ್ ಪರೀಕ್ಷೆಯನ್ನು ಆಯೋಜನೆ ಮಾಡಿದ್ರು. ಆಗ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ರು. ಈ ಸಂದರ್ಭದಲ್ಲಿ ಈ ನೀಟ್ ಪರೀಕ್ಷಾ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೋ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಏನಾಯ್ತು ಅಂತಂದ್ರೆ, ತಾನು ಏನಾದ್ರು ಈಗ ರೋಡಿಗೆ ಹೊರಗೆ ಬಿದ್ದರೆ ಟ್ರಾಫಿಕ್ ಎಲ್ಲ ಜಾಮ್ ಆಗಿ ನೀಟ್ ವಿದ್ಯಾರ್ಥಿಗಳಿಗೆ ಆ ಟೈಮಿಗೆ ಹೋಗಿ ಮುಟ್ಲಿಕ್ಕೆ ಆಗಲ್ಲ ಅಂತೇಳಿ ಏರ್ಪೋರ್ಟಲ್ಲೇ ಅರ್ಧ ಗಂಟೆ ಕೂತ್ಕೊಂಡು ನಂತರ ಆ ಎಲ್ಲ ನೀಟ್ ಪರೀಕ್ಷೆ ಪ್ರಾರಂಭ ಆದಮೇಲೆ ಅವ್ರು ಹೋದ್ರು. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನೋಡ್ರಿ ಎಂಥ ವ್ಯವಸ್ಥೆ ಅಂತ ಹೇಳಿ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮ, ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇಟ್ಟುಕೊಂಡಿದ್ರು. ಇಂಥ ನೀಟ್ ಪರೀಕ್ಷೆ ಇದ್ರು ಪದಕರ ಕಾರ್ಯಕ್ರಮಕ್ಕೆ ಇವತ್ತು ಇಡೀ ಬೆಂಗಳೂರಾದ್ಯಂತ ಎಲ್ಲ ಟ್ರಾಫಿಕ್ಗಳನ್ನು ಜಾಮ್ ಮಾಡಿ ಸಾಧಾರಣ ಒಂದು 4-5 ವಿದ್ಯಾರ್ಥಿಗಳಿಗೆ ಟೈಮಿಗೆ ಹೋಗಿ ಮುಟ್ಲಿಕ್ಕಾಗದೆ ಅವ್ರನ್ನ ನೀಟ್ ಪರೀಕ್ಷೆ ವಂಚಿತರನ್ನಾಗಿ ಮಾಡಿ ಇದನ್ನು ಯಾರಿಗೆ ಕೇಳುವ? ಇವತ್ತೇ ರಾಷ್ಟ್ರದಲ್ಲಿ ನೀಟ್ ಪರೀಕ್ಷೆ ಲೀಕ್ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಅವ್ರ ಹಕ್ಕು, ವಿದ್ಯಾರ್ಥಿಗಳು ಅವರ ಇದು ಹಕ್ಕನ್ನು ಮಾಡಲೇಬೇಕು. ಇದೊಂದು ಭಾಗ. ಇದ್ರ ಜೊತೆಯಲ್ಲಿ ಬೇರೆ ಅನ್ಯ ಯಾವುದೋ ಒಂದು ಜಿರಳೆ ಪಕ್ಷ ಅಂತ ಇವತ್ತೇ ಎಲ್ಲರ ಮನೆಯಲ್ಲೂ ಜಿರಳೆಗಳಿದೆ. ಆ ಜಿರಳೆಗಳನ್ನು ಯಾರು ಸಾಕ್ತಾ ಇದ್ದೀರಾ? ಆ ಜಿರಳೆಗಳನ್ನು ಇವತ್ತು ಹಿಟ್ಟು ತಗೊಂಡು ಹೊಡಿತಾರೆ, ಇಲ್ಲ ಕಾಲಲ್ಲಿ ಹುಸುಕಾಗ್ತಾರೆ. ಇಂಥ ಜಿರಳೆ ಪಕ್ಷ ಅವ್ರ ಜೊತೆ ಕೂಡಿ ಇವತ್ತು ರಾಷ್ಟ್ರದಲ್ಲೇ ಪ್ರತಿಭಟನೆ ಮಾಡಿ ಹಿಂಸಾಚಾರ ರೀತಿಯಲ್ಲಿ ಮಾಡಿದ್ರು. ಅದೊಂದು ಭಾಗ ಆಗೋದೇ. ಆದರೆ ಇದನ್ನು ನೋಡಿದವರು ನಮ್ಮ ಭಾಗದವರು, ನಮ್ಮ ಸಿರ್ಸಿಯವರು, ಕೆಲವೊಂದು ಸಂಘಟನೆಗಳು, ಆ ಸಂಘಟನೆ ಪ್ರಮುಖರು, ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ವಿಶ್ವದ ನಾಯಕ, ನಾವು ಹೇಳ್ತಾ ಇಲ್ಲ, ಇಡೀ ವಿಶ್ವದವರು ಹೇಳ್ತಾ ಇದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇಲ್ಲ, ಇಡೀ ವಿಶ್ವದವರು ಹೇಳ್ತಾ ಇದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿ ಅವರು, ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ಅಲ್ಲ. ಇದು ಗೊತ್ತಾಗಲ್ವಾ ನಿಮ್ಗೆ? ಕಾಣ್ತಾ ಇಲ್ವಾ? ಇದೇ ಉದ್ದೇಶ ನಾವು ಇವತ್ತು ಮಾಡ್ತಾ ಇರೋದು. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ನಾವು ಭಾಷಣ ಮಾಡ್ತಾ ಹೇಳ್ತೀವಿ,
ಹೇಳ್ತೀನಿ ನೀವು ಭಾಷಣ ಮಾಡ್ಬೇಕಾರೆ, ನಾನು ಬಿಜೆಪಿ ಪಕ್ಷಕ್ಕೂ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಅಲ್ಲ, JDS ಪಕ್ಷಕ್ಕೂ ಅಲ್ಲ. ಹಾಗಾದ್ರೆ ಈಗೇನು ಮಾಡ್ತಾ ಇದ್ದೀರಿ ನೀವು? ಈಗೇನು ಮಾಡ್ತಾ ಇದ್ದೀರಿ? ಇದು ರಾಜ್ಯದಲ್ಲಿ ನಡೀತಾ ಇರೋದು ಯಾವ ಪಕ್ಷ? ಪಕ್ಷದ ಏನು ನೀವು ಪಕ್ಷದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಾ? ಮಾತಾಡ್ರಿ ಈಗ. ಅದಕ್ಕಾಗಿ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ, ಯಾರು ಮಾತಾಡಿದಿರಿ, ಯಾರು ರಾಷ್ಟ್ರದ ವಿರುದ್ಧ ಮಾತಾಡಿದ್ರೆ, ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡಿದ್ರೆ. ಅದೇ ರೀತಿ ಇವತ್ತಾಗಿದೆ KPSC ಹಗರಣ ನಡೆದಿದೆ, ಗೊತ್ತಿದೆ ಅಲ್ಲ ತಮ್ಗೆಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು SC ST ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಮೀಸಲಾಗಿದ್ದ ಹಣಗಳನ್ನ ಇವತ್ತು ಸರ್ಕಾರ ದುರ್ಬಳಕೆ ಪಡಿಸ್ಕೊಂಡು, ಅವಾಗ ನೀವು ಯಾಕೆ ಮಾತಾಡಿಲ್ಲ? ಅದೇ ರೀತಿ ಬಹಳಷ್ಟು ಕಡೆ ಇದೆ. ಇವತ್ತು ತಮಗೆ ಗೊತ್ತಿದೆ, ನಮ್ಮ ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರ ಸ್ವಕ್ಷೇತ್ರ, ಇವರ ಅಡಿಯನ ಕಾಲೇಜಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದಾರೆ, ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇವತ್ತು ಮೊನ್ನೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದು, ಆ ಪ್ರತಿಭಟನೆ ಮಾಡಿದ್ರೆ ಉಗ್ರನ ಫೋಟೋ ಹಿಡ್ಕೊಂಡು ಪ್ರತಿಭಟನೆ ಮಾಡೋದು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ನಂದನ್ ಸಾಗರ್, ವೀಣಾ ಶೆಟ್ಟಿ, ನಾಗರಾಜ್ ನಾಯ್ಕ್, ಗುಡ್ಡಪ್ಪ ತಲವಾರ, ಶ್ರೀಕಾಂತ ಬಳ್ಳಾರಿ, ಮಾಂತೇಶ ಹಾದಿಮನೆ, ರಿತೇಶ್ ಕೆ, ಲೋಕೇಶ್ ಪಾವಸ್ಕರ್ ಸೇರಿದಂತೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.